ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಸ್ಪಷ್ಟ ಸೂಚನೆಯನ್ನ, ನಿಲುವನ್ನ ನೀವು ತಿಳಿಸಿ ಅಂಥೇಳಿ ಹೇಳಿರುವಂಥ ಒಂದು ಮಹತ್ತರ ಬೆಳವಣಿಗೆಯ ನಡುವೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆದಂಥ ವಾದವೇನು, ಮತ್ತೆ ಸರ್ಕಾರಕ್ಕೆ ಯಾವ ರೀತಿ ನ್ಯಾಯಾಧೀಶರು ಚಾಟಿಯನ್ನ ಬೀಸಿದ್ರು, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸೌಜನ್ಯ ಪರ ವಕೀಲರು ಮಾನ್ಯ ನ್ಯಾಯಾಲಯದ ಮುಂದೆ ಯಾವ ವಿಚಾರಗಳನ್ನ ಮಂಡಿಸಿ ಸಾಕ್ಷಿಗಳಿಗೆ ರಕ್ಷಣೆಯನ್ನ ಕೊಡುವ ಅಗತ್ಯತೆ ಇದೆ ಅನ್ನೋದನ್ನ ಮನವರಿಕೆ ಮಾಡೋದು. ಜೊತೆಗೆ ಇದು ಕೇವಲ ಒಂದು ಪ್ರಕರಣ ಅಲ್ಲ, ಈ ಪ್ರಕರಣದಲ್ಲಿ ತನಿಖೆಯ ಹಾದಿಯಲ್ಲಿ ಏನೆಲ್ಲ ಷಡ್ಯಂತ್ರ ಆಯ್ತು, ಜೊತೆಗೆ ಬಹಳ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಸಾಕ್ಷಿಗಳು ನಿಗೂಢವಾಗಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪುತ್ತಾರೆ. ಅವರು ಯಾರು? ಜೊತೆಗೆ ನ್ಯಾಯಾಲಯ ಬಹಳ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಸಾಕ್ಷಿಗಳಿಗೆ ರಕ್ಷಣೆ ಕೊಡಿ ಅಂತೇಳಿ ತುಂಬಾ ಸ್ಟ್ರಿಕ್ಟ್ ಆಗಿ ಸೂಚನೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ಎಲ್ಲ ವಿಚಾರಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಿಮಗೆ ವಿವರವನ್ನ ಕೊಡ್ತೇನೆ. ಪ್ರಾರಂಭದಿಂದ ಕೊನೆಯವರೆಗೂ ನೀವು ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ, ಜೊತೆಗೆ ಹೆಚ್ಚು ಜನರಿಗೆ ಇದನ್ನ ಹಂಚಿ, ಜೊತೆಗೆ ನೀವಿನ್ನು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತಿಳಿಸಿ. ಸ್ನೇಹಿತರೆ, ಸೌಜನ್ಯ ಪ್ರಕರಣ ಇದು ಕೇವಲ ಒಂದು ಕ್ರಿಮಿನಲ್ ಕೇಸ್ ಅಲ್ಲ. ಪ್ರಭಾವಿಗಳ ವ್ಯವಸ್ಥಿತ ಷಡ್ಯಂತ್ರದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡ್ತಿರುವಂತ ಒಂದು ಪಡೆ, ಇನ್ನೊಂದು ಕಡೆ ಇಡೀ ವ್ಯವಸ್ಥೆಯನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಸೆಳೆದುಕೊಂಡು ಪ್ರಕರಣವನ್ನ ಹಳ್ಳ ಹಿಡಿಸಿರುವಂತಹ ಪ್ರಭಾವಿಗಳ ದೊಡ್ಡ ಪಡೆ ಇನ್ನೊಂದು ಕಡೆ. ಈ ಹಾದಿಯಲ್ಲಿ 12 ವರ್ಷಗಳು ಕಳೆದೇ ಹೋಗಿವೆ. ಇದೀಗ ಈ ಪ್ರಕರಣಕ್ಕೆ ಮತ್ತೆ ಮರುಜೀವ ಬಂದಿರುವ ಒಂದು ಸಣ್ಣ ಆಶಾಕಿರಣ. ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯ ಸಾಕ್ಷಿಗಳಿಗೆ ರಕ್ಷಣೆ ಕೊಡಿ ಅಂತ ಹೇಳಿದೆ. ಯಾಕಂದ್ರೆ ಇಲ್ಲಿ ಸಾಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ, ಇನ್ನು ಉಳಿದಿರುವ ಸಾಕ್ಷಿಗಳಿಗೆ ರಕ್ಷಣೆ ಕೊಡಿ ಅಂತೇಳಿ ಹೇಳಿದೆ ಅಂದ್ರೆ ನ್ಯಾಯಾಲಯಕ್ಕೆ ಮನವರಿಕೆಯಾಗಿದೆ ಇಲ್ಲಿ ಸಾಕ್ಷಿಗಳನ್ನ ನಾಶಪಡಿಸಲಾಗಿದೆ ಅನ್ನೋ. ಹಾಗಿದ್ರೆ ಏನು ಇತ್ತೀಚೆಗೆ 1-2-3 ದಿನಗಳ ಹಿಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಾದವನ್ನ ಅಂದ್ರೆ ವಿಚಾರಣೆಯನ್ನ ಸರ್ವೋಚ್ಚ ನ್ಯಾಯಾಲಯ ಪ್ರಾರಂಭ ಮಾಡಿತು. ಇದ್ರ ಬಗ್ಗೆ ನಾನು ಡೀಟೇಲ್ ಕೊಡ್ತಾ ಹೋಗ್ತೀನಿ. ಪ್ರಾರಂಭದಲ್ಲಿ ನೋಡಿ, ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠ ಕೈಗೆತ್ತಿಕೊಳ್ತು ಸೌಜನ್ಯ ಪ್ರಕರಣವನ್ನು. ಇನ್ನು ಸೌಜನ್ಯಳ ಪರವಾಗಿ ಅಂದ್ರೆ ಆ ಕುಟುಂಬದ ಪರವಾಗಿ ವಾದವನ್ನ ಅಂದ್ರೆ ನ್ಯಾಯವಾದಿಗಳು ವಾದ ಮಂಡಿಸಿರೋರು ಯಾರು ಅಂದ್ರೆ ಶೋಭಾ ಗುಪ್ತಾ ಮತ್ತು ಶೇಖರ್ ದೇವಸ್ ಮತ್ತು ಸಂಜಯ್ ನೂಲವಿ ಅನ್ನುವಂಥವ್ರು ಈಗ ವಾದ ಮಂಡಿಸಿದ್ದಾರೆ. ನಿಜಕ್ಕೂ ಈ ನ್ಯಾಯವಾದಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಮತ್ತೆ ನ್ಯಾಯಮೂರ್ತಿಗಳಿಗೂ ಕೂಡ ನಾವು ಗೌರವವನ್ನ ಸಲ್ಲಿಸಬೇಕು. ಯಾಕೆಂದ್ರೆ ಒಂದು ಪ್ರಕರಣ ಹಿಡಿಯದ ಹಾಗೆ ಸತ್ಯಕ್ಕೆ ಜಯ ಆಗುವ ನಿಟ್ಟಿನಲ್ಲಿ ಒಂದು ದೊಡ್ಡ ದನಿಯನ್ನು ಎತ್ತಿದ್ದಾರೆ. ಮತ್ತೆ ಕೆಲವು ಇಂಪಾರ್ಟೆಂಟ್ ಆದ ವಿಚಾರಗಳನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವಲ್ಲಿ ಇವರು ಸಫಲರಾಗಿದ್ದಾರೆ. ಇನ್ನು ಸ್ನೇಹಿತರೆ, ಈ ವಾದ ಆಯ್ತಲ್ಲ, ವಿಚಾರಣೆ ಪ್ರಾರಂಭ ಆಯ್ತಲ್ಲ, ಸೌಜನ್ಯಳ ತಾಯಿ ಕುಸುಮಾವತಿಯವರ ಪರವಾದಂತಹ ವಕೀಲರು ನ್ಯಾಯಮೂರ್ತಿಗಳ ಮುಂದೆ ಯಾವ ವಿಚಾರವನ್ನ ಮನವರಿಕೆ ಮಾಡಿದ್ರು ಅಂದ್ರೆ ಈ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವಂತ ಸಾಕ್ಷಿಗಳ ವಿಚಾರವನ್ನ ಅವರು ನ್ಯಾಯಾಲಯದ ಮುಂದೆ ತೆರೆದಿಟ್ರು. ಸ್ನೇಹಿತರೆ, ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಂದು ಪ್ರಕರಣಕ್ಕೆ ಬಹಳ ಮುಖ್ಯ ಯಾರು ಅಂದ್ರೆ ಸಾಕ್ಷಿಗಳು, ಭೌತಿಕವಾಗಿರುವಂತಹ ಸಾಕ್ಷಿಗಳು, ಆಮೇಲೆ ಪೂರಕವಾದಂತಹ ದಾಖಲೆಗಳು, ಯಾವುದೊಂದು ಇನ್ಸಿಡೆನ್ಸ್, ಘಟನೆಯನ್ನ ನೋಡಿದಂಥವ್ರು, ಇವೆಲ್ಲವೂ ಕೂಡ ಪ್ರಕರಣದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತವೆ. ಆದ್ರೆ ಇಲ್ಲಿ ಆಘಾತಕಾರಿ ವಿಚಾರ ಏನು ಅಂದ್ರೆ ಯಾರೆಲ್ಲ ಈ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಗಮನಿಸಿದರೆ ಅವರೆಲ್ಲರೂ ಕೂಡ ಹಂತವಾಗಿ ನಿಗೂಢವಾಗಿ ಸಾವನ್ನಪ್ಪುತ್ತಾ ಹೋಗ್ತಾರೆ. ಯಾಕೆ ಸಾವನ್ನಪ್ತಾರೆ, ಇವರೇ ಯಾಕೆ ಸಾಯ್ತಾರೆ, ಅದು ಅನುಮಾನಾಸ್ಪದವಾಗಿ ಯಾಕೆ ಸಾಯ್ತಾರೆ ಅನ್ನೋದು ಎಲ್ರಿಗೂ ಸಹಜವಾಗಿ ಕಾಡುವ ಪ್ರಶ್ನೆ ಅಲ್ವಾ. ಅದನ್ನೇ ನ್ಯಾಯವಾದಿಗಳು ನ್ಯಾಯಮೂರ್ತಿಗಳ ಗಮನಕ್ಕೆ ತಂದ್ರು. ಅದು ಅವರಿಗೆ ಅರ್ಥ ಆದ ಕಾರಣ, ಕನ್ವಿನ್ಸ್ ಆದ ಕಾರಣ, ಮತ್ತೆ ಅದನ್ನೆಲ್ಲ ಸವಿಸ್ತಾರವಾಗಿ ಅಧ್ಯಯನ ಮಾಡಿದ ಕಾರಣ ಕೂಡಲೇ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ನಿರ್ದೇಶನ ಕೊಡ್ತು, ರಾಜ್ಯ ಸರ್ಕಾರಕ್ಕೆ ರಕ್ಷಣೆಯನ್ನ ಕೊಡಿ ಅಂತ. ಈ ಒಂದು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಇದು ಕೇವಲ ಕಾಕತಾಳೀಯ ಅಲ್ಲ, ಅಂದ್ರೆ ಯಾರು ಈ ಸಾಕ್ಷಿಗಳು ಸಾವನ್ನಪ್ತಾರಲ್ಲ, ಇದು ಕಾಕತಾಳೀಯ ಅಲ್ಲ, ಇದು ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಅನ್ನೋದನ್ನು ಕೂಡ ನ್ಯಾಯಮೂರ್ತಿಗಳಿಗೆ ಮನವರಿಕೆಯನ್ನ ಮಾಡ್ತಾರೆ.
ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಸಿಬಿಐ ವಿರುದ್ಧ ನ್ಯಾಯಪೀಠದ ಕೆಂಗಣ್ಣು. ಯಾಕೆಂದ್ರೆ ರಾಜ್ಯ ಸರ್ಕಾರ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ವಿಚಾರಣೆ ಆರಂಭ ಆಯ್ತಲ್ಲ, ಅದಕ್ಕೆ ತಮ್ಮದೇ ಆದ ಒಂದು ವಾದವನ್ನು ಮಂಡಿಸ್ಬೇಕಲ್ಲ. ರಾಜ್ಯ ಸರ್ಕಾರದ ಜವಾಬ್ದಾರಿ ಅದು. ಒಂದು ಕೊಲೆ ಆದಾಗ ಅದು ರಾಜ್ಯ ಸರ್ಕಾರ ಸರಿಯಾದಂತಹ ಒಂದು ನಿಲುವನ್ನಾಗ್ಲಿ ಮತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ವಹಿಸುತ್ತಿರುವಂತ ಆಸಕ್ತಿಯನ್ನಾಗ್ಲಿ ಅವ್ರು ಮಾಡದೇ ಇದ್ದಾಗ ಸಹಜವಾಗಿ ನ್ಯಾಯಾಲಯಕ್ಕೆ ಅರ್ಥ ಆಗುತ್ತೆ ಸರ್ಕಾರ ಈ ವಿಚಾರದಲ್ಲಿ ಅಷ್ಟೊಂದು ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಪ್ರಾರಂಭ ಆದಾಗ ಇಲ್ಲಿ ಸಂಬಂಧಪಟ್ಟ ಅಭಿಯೋಜಕರು ಇರ್ತಾರಲ್ಲ, ಅವರು ಹಾಜರಾಗಿರ್ಲಿಲ್ಲ. ಇದು ಕೂಡ ನ್ಯಾಯಾಲಯಕ್ಕೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಅಂತ. ಮಧ್ಯಾಹ್ನದ ನಂತರ ಈ ವಿಚಾರಣೆ ಆರಂಭ ಆದಾಗ ಸರ್ಕಾರದ ನಿಲುವೇನು ಅಂದ್ರೆ, ಸರ್ಕಾರದ ಪರವಾದ ವಕೀಲರು ಇರ್ತಾರಲ್ಲ, ಸರ್ಕಾರದ ನಿಲುವೇನು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ತನಿಖೆ ಹೊಸದಾಗಿ ನಡೆಸುತ್ತಾ ಅಥವಾ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ, ನ್ಯಾಯಮೂರ್ತಿಗಳಿಗೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ತಡಬಡಾಯಿಸ್ತಾರೆ. ಆಗ ಅರ್ಥ ಆಗತ್ತೆ ಇವ್ರು ತುಂಬಾ ಸೀರಿಯಸ್ ಆಗಿಲ್ಲ ಅನ್ನೋದು. ಯಾಕೆಂದ್ರೆ ಇಷ್ಟು ದೊಡ್ಡ 12 ವರ್ಷ ಆಗಿದೆ. ನಿವೃತ್ತ ನ್ಯಾಯಮೂರ್ತಿಗಳು, ಪತ್ರಕರ್ತರು, ಹೋರಾಟಗಾರರು, ಸಾಹಿತಿಗಳು, ಲೇಖಕರು, ಚಿಂತಕರು ಎಲ್ಲರೂ ದೊಡ್ಡ ಜನಜಾಗೃತಿ ಮಾಡ್ತಾ ಇದ್ದಾರೆ ಈ ಸೌಜನ್ಯ ಪ್ರಕರಣಕ್ಕೆ, ಸೌಜನ್ಯ ಅತ್ಯಾಚಾರ ಕೊಲೆಗೆ ನ್ಯಾಯ ಸಿಗಬೇಕು ಅಂತ. ಆದರೆ ಸರ್ಕಾರ ತುಂಬ ನಗಣ್ಯ ಮಾಡಿದೆ. ಇದ್ರ ಬಗ್ಗೆ ಹೆಚ್ಚು ಪ್ರಾಧಾನ್ಯತೆನೇ ಕೊಟ್ಟಿಲ್ಲ. ಯಾಕೆ ಅಂದ್ರೆ ನ್ಯಾಯಾಲಯಕ್ಕೂ ಅರ್ಥ ಆಯ್ತು ಇವರು ಪ್ರಭಾವಿಗಳ ಪರವಾಗಿ ಇದ್ದಾರೆ. ಆಗಿನ ಸರ್ಕಾರ ಈಗಿನ ಸರ್ಕಾರಗಳು ಎಲ್ಲರೂ ಕೂಡ ಪ್ರಭಾವಿಗಳ ಪರವಾಗಿ ಇದ್ದಿರಬಹುದು ಅನ್ನೋ ಅನುಮಾನಗಳನ್ನ ಸ್ಪಷ್ಟವಾಗಿ ಸೂಚಿಸುತ್ತೆ ಅನ್ನುವಂಥದ್ದು. ಆನಂತರ ನ್ಯಾಯಮೂರ್ತಿಗಳು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಸಾಕ್ಷಿಗಳಿಗೆ ರಕ್ಷಣೆ ಕೊಡಿ ಅಂತ ಹೇಳಿದೆ ಅಂತಂದ್ರೆ ಶೀಘ್ರದಲ್ಲಿಯೇ ಈ ಪ್ರಕರಣಕ್ಕೆ ಮರುಜೀವ ಅಂದ್ರೆ ಮರುತನಿಖೆ ಆಗುವ ಸಾಧ್ಯತೆಗಳು ದಟ್ಟವಾಗಿವೆ. ಮರುತನಿಖೆ ಆಗತ್ತೆ. ಅದಕ್ಕೆ ದಿನಾಂಕ ನಿಗದಿ ಏನು ಅನ್ನೋದು ಅನಂತರ ಗೊತ್ತಾಗುತ್ತೆ, ಏನು ವಿಚಾರಣೆಗಳು ನಡೀತಾ ಹೋದಾಗ. ಆದರೆ ಒಂದು ಆಶಾವಾದ ಏನು ಅಂದ್ರೆ ಈ ಪ್ರಕರಣ ಮತ್ತೆ ಮರುತನಿಖೆ ಆಗುತ್ತೆ ಅನ್ನುವಂಥದ್ದು. ವಿಚಾರಣೆಯ ನಂತರ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ಸಿಬಿಐಗೆ ಕೊಟ್ಟ ಒಂದು ನಿರ್ದೇಶನಗಳನ್ನ, ಸೂಚನೆಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲು ಸಾಕ್ಷಿಗಳ ರಕ್ಷಣೆ ಅಂದ್ರೆ ಯಾಕೆ ಅಂದ್ರೆ ಸೌಜನ್ಯ ಕೊಲೆ ಆದ ಮರುದಿನವೇ ಸಾಕ್ಷಿಗಳ ನಾಶ ಆಗಿರೋದ್ರಿಂದ ಕೂಡಲೇ ಸಾಕ್ಷಿಗಳ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಅಂತೇಳಿ, ಅತ್ಯಂತ ಗಂಭೀರ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಮತ್ತೆ ಎಲ್ಲಾ ಪ್ರಮುಖ ಸಾಕ್ಷಿಗಳಿಗೆ ತಕ್ಷಣವೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಸರ್ಕಾರ ಕೊಡಬೇಕು. ಜೊತೆಗೆ ಸಾಕ್ಷಿಗಳು ಭಯಮುಕ್ತರಾಗಿ ಯಾವುದೇ ಹೇಳಿಕೆಯನ್ನ ತನಿಖಾಧಿಕಾರಿಗಳ ಮುಂದೆ ಕೊಡೋದಕ್ಕೆ ಒಂದು ಪೂರಕವಾದಂಥ ವಾತಾವರಣ ಕೊಡಬೇಕು. ಇಲ್ಲಾಂದ್ರೆ ಅವ್ರ ಮೇಲೆ ಪ್ರಭಾವ ಹೇರುವಂಥದ್ದು, ಒತ್ತಡ ಹೇರುವಂಥದ್ದು, ಅವರ ಜೀವಕ್ಕೆ ಹಾನಿಯಾಗುವಂಥ ಸಂದರ್ಭಗಳು ಕ್ರಿಯೇಟ್ ಆಗ್ಬೋದು. ಅಂಥದ್ದು ಯಾವುದೇ ಆಗದೆ ಆರಾಮಾಗಿ ಪೂರ್ವಕವಾಗಿ ಅವರು ಹೇಳಿಕೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಲಿ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಜೊತೆಗೆ ಕೌಂಟರ್ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿದೆ. ರಾಜ್ಯ ಸರ್ಕಾರ ಮತ್ತು ಸಿಬಿಐ ಸಂಸ್ಥೆಗಳು ಜುಲೈ 14ರ ಒಳಗೆ ತಮ್ಮ ಲಿಖಿತ ನಿಲುವನ್ನ ಕೌಂಟರ್ ಅಫಿಡವಿಟ್ ನಲ್ಲಿ ನೀವು ಸಲ್ಲಿಕೆ ಮಾಡಿ. ಅಂದ್ರೆ ಈ ಒಂದು ಕೌಂಟರ್ ಅಫಿಡವಿಟ್ ನಲ್ಲಿ ತನಿಖೆಯಲ್ಲಿ ಎಲ್ಲಿ ಲೋಪ ಆಗಿದೆ, ಏನ್ ಎನ್ಕ್ವೈರಿ ಮಾಡಿದ್ರಲ್ಲ ನೀವು, ಎಲ್ಲಿ ವೈಫಲ್ಯ ಆಯ್ತು, ಯಾವ ರೀತಿ ಆಯ್ತು, ಯಾರು ಮಾಡಿದ್ರು, ಹೇಗ್ ಮಾಡಿದ್ರು, ಅದೆಲ್ಲ ಡೀಟೇಲ್ ಅನ್ನು ನೀವು ಸುಮ್ಮನೆ ಕೊಡೋದಲ್ಲ, ಡೀಟೇಲ್ ಆಗಿ ಸವಿವರವಾಗಿ ಕೊಡಿ ಅಂತ ಹೇಳಿದೆ ನ್ಯಾಯಾಲಯ. ಎಲ್ಲ ದಾಖಲೆಗಳು ಎಲ್ಲಿ ವೈಫಲ್ಯ ಆಗಿದ್ರೆ ಎಲ್ಲಿ ಅದನ್ನು ಡೀಟೇಲ್ ಆಗಿ ಕೊಡಿ, ಇಂಚಿಂಚು ಮಾಹಿತಿಯನ್ನು ಕೊಡಿ ಅಂತ ಹೇಳಿದೆ. ಆನಂತರ ಈಗ ಆಯ್ತು, ತನಿಖಾ ಸಂಸ್ಥೆಗಳು ವೈಫಲ್ಯ ಮಾಡಿದ್ರೆ ಯಾವ ರೀತಿ ಮಾಡಿವೆ, ಈ ಮುಂದೇನ್ ಮಾಡ್ಬೇಕು? ವೈಫಲ್ಯ ಮಾಡಿದವೆ ಅಂತೇಳಿ ಸುಮ್ಮನೆ ಇರಕ್ಕಾಗತ್ತಾ? ನ್ಯಾಯ ಬೇಕಲ್ಲ. ಸತ್ತ ಸೌಜನ್ಯಳಿಗೆ ಆತ್ಮಕ್ಕೆ ನ್ಯಾಯ ಸಿಗ್ಬೇಕಲ್ಲ, ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕಲ್ವಾ? ಮುಂದೇನ್ ಮಾಡ್ಬೇಕು, ಮುಂದೇನ್ ಮಾಡ್ತೀರಿ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಸ್ಪಷ್ಟ ನಿಮ್ಮ ನಿಲುವನ್ನ ಕೊಡಿ ಅಂತೇಳಿ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಆನಂತರ ತನಿಖಾ ಸಂಸ್ಥೆ ಅಂದ್ರೆ ಈ ಒಂದು ಪ್ರಕರಣವನ್ನ ಮರು ತನಿಖೆಗೆ ಒಳಪಡಿಸಲೇಬೇಕು. ಒಳಪಡಿಸುವ ಸಂಬಂಧಪಟ್ಟ ಹಾಗೆ ಯಾವ ತನಿಖಾ ಸಂಸ್ಥೆಯಿಂದ, ಯಾವ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ನೀವು ತನಿಖೆಯನ್ನ ನಡೆಸ್ತೀರಿ ಅದ್ರ ಬಗ್ಗೆ ಮಾಹಿತಿ ಕೊಡಿ. SIT ಮಾಡ್ತೀರಾ ಅಥವಾ CBIಗೆ ಮತ್ತೆ ಕೊಡ್ತೀರಾ ಅಥವಾ ಇದಕ್ಕೇನಾದ್ರೂ ಇನ್ನೊಂದು ನಿವೃತ್ತ ನ್ಯಾಯಾಧೀಶರನ್ನ ಒಳಗೊಂಡಂತ ಸಂಸ್ಥೆ ಕೊಡಿ ಅಂತ ಹೇಳ್ತೀರಾ, ಅಥವಾ ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಆಧಾರದ ಮೇಲೆ ಒಂದು ತನಿಖಾ ಸಂಸ್ಥೆ ನೇಮಿತಗೊಳ್ಳುತ್ತಾ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಸ್ಪಷ್ಟ ಸೂಚನೆಯನ್ನ ಕೊಡಿ, ಯಾವ ತನಿಖಾ ಸಂಸ್ಥೆಯಿಂದ ನೀವು ತನಿಖೆಯನ್ನ ನಡೆಸ್ತೀರಿ ಅಂತ ಹೇಳಿ ಕೇಳಿದೆ. ಮತ್ತೆ ಅದರ ಬಗ್ಗೆ ಡೀಟೇಲ್ ಕೊಡಿ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ತಿಳಿಸಿರುವಂತದ್ದು. ಜೊತೆಗೆ ಇನ್ನೊಂದು ಮಹತ್ವದ ಬೆಳವಣಿಗೆ ಏನಂದ್ರೆ, ಹೈಕೋರ್ಟ್ CBIಗೆ
ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಏನು CBI ಏನು ಸೌಜನ್ಯ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸ್ತಲ್ಲ, ಇದರಲ್ಲಿ ಏನು ತನಿಖೆಯಲ್ಲಿ ಒಂದಷ್ಟು ವೈಫಲ್ಯಗಳಾಗಿರುವಂತದ್ದು, ಮತ್ತೆ ಸಂತೋಷ್ ರಾವ್ ನಿರ್ದೋಷಿ ಅಂತ ಹೇಳಿದ ಮೇಲೆ ಸಂತೋಷ್ ರಾವ್ನ ಬಲಿಪಶುವನ್ನಾಗಿ ಯಾಕೆ ಮಾಡಲಾಯಿತು, ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಅದ್ರ ಬಗ್ಗೆ ಡೀಟೇಲ್ ಕೊಡುವಂತದ್ದು. CBI ತನಿಖೆ ನಡೆಸಿದಾಗ ನೈಜ ದುಷ್ಟರಿದ್ದಾರಲ್ಲ, ನೈಜ ದುಷ್ಟರು, ಕಾಮಕರು, ಅವರನ್ನ ರಕ್ಷಣೆ ಮಾಡುವ ಸಲುವಾಗಿ ಈ ರೀತಿ ಮಾಡ್ತಾ ಅನ್ನೋದ್ರ ಬಗ್ಗೆ ನಮಗೆ ಡೀಟೇಲ್ ಕೊಡಿ ಅಂತೇಳಿ ಹೈಕೋರ್ಟ್ ಕೇಳ್ತಾ ಇರುವಂತದ್ದು. ಹಾಗಾಗಿ ಏನು CBIನ ಚೆನ್ನೈನ ವಿಶೇಷ ತನಿಖಾ ದಳಕ್ಕೆ ನೋಟಿಸ್ ಅನ್ನ ಕೊಟ್ಟಿದೆ. ಈಗ ಅದ್ರ ಡೀಟೇಲ್ ಕೊಡಬೇಕು. ಅಕ್ವಿಟಲ್ ಕಮಿಟಿ ಈಗ ರಾಜ್ಯ ಸರ್ಕಾರಕ್ಕೂ ಹೇಳಿತ್ತು, ಅಕ್ವಿಟಲ್ ಕಮಿಟಿಯನ್ನ ತಂದು ಎಲ್ಲಿ ಆಗಿದ್ರೆ ಸಂತೋಷ್ ರಾವ್ ಅಲ್ಲ ಅಂತ ಅನ್ನೋದೇ ಆದ್ರೆ ಯಾರು ಇದನ್ನ ಕೊಲೆ ಮಾಡಿದ್ದು, ಮತ್ತೆ ಈ ವೈಫಲ್ಯ ಯಾವ ರೀತಿ ಆಯ್ತು, ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯಾಧಿಕಾರಿಗಳು ಮತ್ತೆ ತನಿಖೆ ನಡೆಸಂತ ಪೊಲೀಸ್ ಅಧಿಕಾರಿಗಳು ಇವ್ರು ಯಾವೆಲ್ಲ ರೀತಿ ಸಾಕ್ಷ್ಯವನ್ನ ನಾಶ ಮಾಡಿದ್ರು ಅದ್ರ ಬಗ್ಗೆ ಡೀಟೇಲ್ ಬೇಕಲ್ಲ. ಅದ್ರ ಬಗ್ಗೆ ಯಾರು ತಪ್ಪಿತಸ್ಥರಿದ್ದಾರೆ ಅಂದ್ರೆ ಕರ್ತವ್ಯ ಲೋಪ ಮಾಡಿದ್ದಾರೆ, ಕರ್ತವ್ಯ ಲೋಪ ಮಾಡಿರುವವರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಿ ಅಂತೇಳಿ ನ್ಯಾಯಾಲಯ, CBI ನ್ಯಾಯಾಲಯ ಹೇಳಿದ್ರು ಕೂಡ ಯಾಕೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿಲ್ಲ ರಾಜ್ಯ ಸರ್ಕಾರ ಇರ್ಬೋದು, CBIನ ಅಧಿಕಾರಿಗಳ ಮೇಲೆ ಯಾಕೆ ತೆಗೆದುಕೊಂಡಿಲ್ಲ ಇದುವರೆಗೂ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟಂಗೆ, ಆ ಡೀಟೇಲ್ ಅನ್ನು ಕೂಡ ಹೈಕೋರ್ಟ್ ಕೇಳಿರೋದು ಕೂಡ ಒಂದು ಒಳ್ಳೆ ಪೂರಕವಾದ ಬೆಳವಣಿಗೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ಮುಚ್ಚಿದ ಲಕೋಟೆಯಲ್ಲಿ ಸೌಜನ್ಯಾಳ ತಾಯಿ ಮತ್ತೆ ಸೌಜನ್ಯಾಳ ಪರವಾಗಿ ವಾದ ಮಂಡಿಸೋದಕ್ಕೆ ಏನು ಕುಸುಮಾವತಿ ಅವರು ಪರವಾಗಿ ನಿಂತಿರುವಂಥ ನ್ಯಾಯವಾದಿಗಳು ಮುಚ್ಚಿದ ಲಕೋಟೆಯಲ್ಲಿ ಪ್ರಮುಖ ಸಾಕ್ಷಿಗಳನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಒಂದು ಮೇಲ್ಮನವಿಯನ್ನ ಮತ್ತೆ ಮರುತನಿಖೆಯನ್ನ ಒಂದು ಪ್ರಕರಣದ ಮರುತನಿಖೆ ನಡೆಸಿ ಅಂತೇಳಿ ಸೂಚಿಸುತ್ತೆ ಅಂತ ಅಂದ್ರೆ ಸುಮ್ಮನೆ ಕೊಡಲ್ಲ, ಸಾಕ್ಷ್ಯಗಳನ್ನು ಅಧ್ಯಯನ ಮಾಡುತ್ತೆ, ಮತ್ತೆ ಅದರ ಗಂಭೀರತೆನ ಅರ್ಥ ಮಾಡ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿ ಯಾವೆಲ್ಲ ಪ್ರಭಾವಗಳಾಗಿದ್ದಾವೆ ಮತ್ತೆ ಯಾವ ಪ್ರಮಾಣದಲ್ಲಿ ಸಾಕ್ಷಿಗಳು ನಾಶ ಆಗಿದ್ದಾವೆ, ನಿಗೂಢವಾಗಿ ಸಾಕ್ಷಿದಾರರು ಸಾವನ್ನಪ್ಪಿದ್ದಾರೆ ಅನ್ನೋ ಎಲ್ಲ ವಿಚಾರಗಳು ಗಮನಕ್ಕೆ ಬಂದಿದೆ. ಜೊತೆಗೆ ಆ ಎಲ್ಲ ಸಂಬಂಧಪಟ್ಟ ಮಹತ್ವದ ವಿಚಾರಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವ ಕಾರಣ ಈ ಒಂದು ಸಾಕ್ಷಿಗಳಿಗೆ ರಕ್ಷಣೆ ಕೊಟ್ಟಿರೋದಕ್ಕೂ ಕೂಡ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನು ನಾನೀಗ ಹೇಳ್ತೀನಿ, ಒಂದು ಲಿಸ್ಟ್ ಹೇಳ್ತೀನಿ ನೋಡಿ. ಇವ್ರು ಇದಾರಲ್ಲ ಸಾಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪುತ್ತಾರೆ. ಸಾಕ್ಷಿಗಳು ಯಾರು ಅಂದ್ರೆ ರವಿ ಪೂಜಾರಿ ಅನ್ನುವಂಥ ವ್ಯಕ್ತಿ, ಆಮೇಲೆ ವಾರಿಜಾ ಅನ್ನುವಂಥವ್ರು, ಗೋಪಾಲಕೃಷ್ಣ, ಪ್ರಶಾಂತ್, ದಿನೇಶ್ ಗೌಡ, ಹರೀಶ್ ಮಡಿವಾಳ, ಇವೆಲ್ಲರೂ ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ತಾರೆ. ಇವರೆಲ್ಲರೂ ಕೂಡ ಸೌಜನ್ಯ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳಾಗಿರ್ತಾರೆ. ಯಾಕೆ ಸಾಯ್ಬೇಕು ಇವರು? ಅದು ಅನುಮಾನಾಸ್ಪದವಾಗಿ ಸಾಯ್ತಾರೆ ಅಂತಂದ್ರೆ ಇಲ್ಲೇನೋ ವ್ಯವಸ್ಥಿತವಾದ ಷಡ್ಯಂತ್ರ, ಪಿತೂರಿ ನಡೆದಿರ್ಬೋದು ನಮ್ಮ ಗಮನಕ್ಕೆ ಮತ್ತು ಎಲ್ಲರ ಗಮನಕ್ಕೆ ಗೊತ್ತಾಗುವಂಥದ್ದು. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡಿ, ರವಿ ಪೂಜಾರಿ ಯಾರು ಅಂದ್ರೆ ಅವತ್ತೇನು ಕೊಲೆ ಆಯ್ತಲ್ಲ 2012 ಸಂದರ್ಭದಲ್ಲಿ ಅಕ್ಟೋಬರ್ 9 ಅಂತ ಕಾಣುತ್ತೆ, ಆ ಕೊಲೆಯಾದ ದಿನ, ಸೌಜನ್ಯ ಕೊಲೆಯಾದ ದಿನ ಇಡೀ ಸಂಜೆ ಸಂದರ್ಭದಲ್ಲಿ ಒಂದು 200-300 ಜನ ಆ ಆಸುಪಾಸಲ್ಲಿ ಎಲ್ಲ ಹುಡುಕಿರ್ತಾರೆ. ಅವಳ ಬಾಡಿ ಅಥವಾ ಸೌಜನ್ಯ ಸಿಕ್ಕಿರೋದಿಲ್ಲ. ಆದ್ರೆ ಮಾರನೇ ದಿನ ಸೌಜನ್ಯ ಅಲ್ಲಿ ಬಂದು, ಅಂದ್ರೆ ಡೆಡ್ ಬಾಡಿ ಅದೇ ಪ್ರದೇಶದಲ್ಲಿ ಬಿದ್ದಿರುತ್ತೆ. ಮಳೆ ಕೂಡ ಆಗಿರುತ್ತೆ, ಆದ್ರೆ ಪುಸ್ತಕಗಳು ಒದ್ದೆ ಆಗಿರೋದಿಲ್ಲ. ಇದರಿಂದ ಅರ್ಥ ಆಗತ್ತೆ ಸೌಜನ್ಯ ಅಲ್ಲಿರ್ಲಿಲ್ಲ, ಬೇರೆ ಕಡೆ ಅತ್ಯಾಚಾರ ಆಗಿ ಕೊಲೆಯಾಗಿ ಅದನ್ನ ದುಷ್ಟರು ತಂದು ಇಲ್ಲಿ ಆ ಪ್ರದೇಶಕ್ಕೆ ಹಾಕಿದ್ರು ಅಂತ. ಆ ಸಂದರ್ಭದಲ್ಲಿ ಈ ತನಿಖಾಧಿಕಾರಿಗಳು ಷಡ್ಯಂತ್ರ ಮಾಡಿದ್ದೇನು ಅಂದ್ರೆ, ಎಲ್ಲೋ ಇದ್ದಂತ ಬಾಹುಬಲಿ ಬೆಟ್ಟದಲ್ಲಿದ್ದಂತಹ ಸಂತೋಷ್ ರಾವ್ನನ್ನ ಅಲ್ಲೇ ಹತ್ರದಲ್ಲಿದ್ದ ಅಂತ ಹೇಳಿ ಅವನು ಕರೆತಂದು ಈ ಟೆಂಟ್ ಹಾಕಿಸಿದ್ದ ಅಂತ ಹೇಳಿ ಅಲ್ಲೊಂದು ಹೊಸ ಟೆಂಟ್ ಹಾಕಿಸಿ ಇಲ್ಲಿದ್ದ ಅಂತೇಳಿ ಕ್ರಿಯೇಟ್ ಮಾಡ್ತಾರೆ. ಆ ಸಂತೋಷ್ ರಾವ್ನನ್ನ ಈ ರವಿ ಪೂಜಾರಿ ಹಿಡಿದು ತಂದಿದ್ದ. ಈ ಒಂದು ಪ್ರಕರಣದಲ್ಲಿ CBIಗೆ ಈ ಪ್ರಕರಣ ವರ್ಗಾವಣೆಯಾದ ನಂತರ ರವಿ ಪೂಜಾರಿ ನೇಣು ಬಿಗಿದುಕೊಂಡು ನಿಗೂಢವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ನಿಜವಾಗಿಯೂ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಅವನಿಗೆ ಪ್ರೆಷರ್ ಏರ್ಲಾಯ್ತಾ ಅಥವಾ ಇನ್ನೇನಾಯ್ತು ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ನಡೆಯಲ್ಲ ರವಿ ಪೂಜಾರಿ ಪ್ರಾರಂಭದಲ್ಲಿ. ಆನಂತರ ಆರೋಪಿಗಳ ಜೊತೆ ಅಲ್ಲಿನ ಒಂದು ತೋಟದ ಮನೆಯಲ್ಲಿ ಆರೋಪಿಗಳು ಸೌಜನ್ಯಗಳನ್ನ ಬಲವಂತವಾಗಿ ಎಳೆದುಕೊಂಡು ಹೋಗಿರೋದನ್ನ ಅಲ್ಲೇ ವಾಸವಿದ್ದ, ಅಲ್ಲೇ ಇದ್ದಂಥ ತೋಟದ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ವಾರಿಜಾ ಅನ್ನೋರು ನೋಡಿರ್ತಾರೆ. ಅವರು ಕೂಡ ಒಂದಷ್ಟು ದಿನಗಳ ನಂತರದಲ್ಲಿ ಅದೇ ಫಾರ್ಮ್ ಹೌಸ್ ಅಲ್ಲಿ ಇದ್ದಂಥ
ಬಾವಿಯಲ್ಲಿ ಅವರ ಹೆಣ ಬೀಳುತ್ತೆ. ಇದು ಕೂಡ ನಿಗೂಢವಾದಂತಹ ವಿಚಾರ, ಮತ್ತೆ ನಿಗೂಢವಾಗಿ ಸಾವನ್ನಪ್ತಾರೆ. ಯಾಕಾಯ್ತು, ಏನಾಯ್ತು, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು ಹೇಳಬೇಕು. ಆನಂತರ ಗೋಪಾಲಕೃಷ್ಣ ಅನ್ನುವಂಥ ವ್ಯಕ್ತಿ, ಗೋಪಾಲಕೃಷ್ಣ ಅಂತ, ಅವನು ಸ್ಲೋ ಪಾಯ್ಸನ್ ಇಂದ ಸತ್ತ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅವನು ಸತ್ತ, ಈ ಪ್ರಕರಣಕ್ಕೆ ಸಂಬಂಧ ಲಿಂಕ್ ಇದ್ದವನು, ಏನಾಯ್ತು ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ನಡಿಬೇಕಾಗಿದೆ. ಅಂದ್ರೆ ಇವರೆಲ್ಲ ಈ ಪ್ರಕರಣಕ್ಕೆ ಲಿಂಕ್ ಇದ್ದಂಥವ್ರು. ಇನ್ನೊಂದು ವಿಚಾರ ಏನು ಅಂದ್ರೆ, ಸೌಜನ್ಯಳನ್ನ ಕಿಡಿಗೇಡಿಗಳಿಂದ ಬಿಡಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದಂತ, ಅಂದ್ರೆ ಅವತ್ತು ಏನು ಅಪಹರಣ ಮಾಡ್ತಾರಲ್ಲ, ಅಪಹರಣ ಮಾಡಿ ಅವಳನ್ನ ತೆಗೆದುಕೊಂಡು ಒಂದೇನೋ ಒಂದು ಪ್ರದೇಶಕ್ಕೆ ಹೋಗ್ತಾರಲ್ಲ, ಇದನ್ನ ನೋಡ್ತಾನೆ ಕಣ್ಣಾರೆ ಪ್ರಶಾಂತ್ ಅಂತ. ಅವನು ಆ ಕಿಡಿಗೇಡಿಗಳಿಂದ ಸೌಜನ್ಯಳನ್ನ ಬಿಡಿಸೋದಿಕ್ಕೆ ಪ್ರಯತ್ನ ಪಟ್ಟಿರ್ತಾನಂತೆ. ಅವನು ಕೂಡ ನಿಗೂಢವಾಗಿ ಸಾವನ್ನಪ್ಪುತ್ತಾನೆ. ಯಾಕೆ ಪ್ರಶಾಂತ ಸಾವನ್ನಪ್ಪಿದ ಅನ್ನೋ ಬಗ್ಗೆ ಸ್ಪಷ್ಟನೆ ಇಲ್ಲ. ಆನಂತರ ಸೌಜನ್ಯಳನ್ನ ಕಿಡ್ನಾಪ್ ಮಾಡೋದನ್ನ ಕಣ್ಣಾರೆ ಕಂಡಿದ್ದಂತಹ ದಿನೇಶ್ ಗೌಡ, ಅವನು ಕೂಡ ನಿಗೂಢವಾಗಿ ಸಾವನ್ನಪ್ಪುತ್ತಾನೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೇಳಿಕೆ ಕೊಟ್ಟಿದ್ದಂತ ಹರೀಶ್ ಮಡಿವಾಳ ಅಪಘಾತದಲ್ಲಿ ತೀರ್ಕೊಂಡು ಹೋಗ್ತಾರೆ. ಅಪಘಾತನೋ ಅಥವಾ ಅದೊಂದು ಷಡ್ಯಂತ್ರದ ಕೊಲೆಯೋ ಗೊತ್ತಿಲ್ಲ. ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಯಾರೆಲ್ಲ ಲಿಂಕ್ ಇದ್ದಾರೆ, ಯಾರೆಲ್ಲ ಸಾಕ್ಷಿಗಳಾಗ್ತಾರೆ, ಪ್ರಮುಖ ಸಾಕ್ಷಿಗಳಾಗ್ತಾರೆ, ಇವರೆಲ್ಲರೂ ಕೂಡ ಹಂತವಾಗಿ ನಿಗೂಢ ಆಗ್ತಾರೆ, ನಿಗೂಢವಾಗಿ ಸಾವನ್ನಪ್ತಾರೆ. ಇನ್ನೊಂದು ವಿಚಾರ, ಸೋಷಿಯಲ್ ಮೀಡಿಯಾದಲ್ಲಿ ಈ ಹರೀಶ್ ಮಡಿವಾಳ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ರು ಯಾರೋ ವಿಚಾರಿಸ್ತಾರೆ ಒಬ್ಬ ವ್ಯಕ್ತಿಯನ್ನ. ಇಲ್ಲ ಆಕ್ಚುಲಿ ಅಪಘಾತಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನು ಯಾರೋ ಒಬ್ರು ಕರೆಸಿದ್ರು, ಸ್ಟೇಷನ್ಗೆ ಹೋದೆ, ನಾನೊಂದು ಸೈನ್ ಮಾಡಕ್ಕೆ ಹೇಳಿದ್ರು, ನಾನು ಸೈನ್ ಮಾಡಿ ಬಂದೆ ಅಂತ ಇನ್ನೊಬ್ಬ ಯಾರೋ ವ್ಯಕ್ತಿ ಹೇಳ್ತಾನೆ ಆ ಅಪಘಾತಕ್ಕೆ ಸಂಬಂಧಪಟ್ಟಂಗೆ. ಅದು ಕೂಡ ಬಹಳ ವೈರಲ್ ಆಯ್ತು. ಇವರೆಲ್ಲರೂ ಕೂಡ ನಿಗೂಢವಾಗಿ ಸಾವನ್ನಪ್ಪಿರುವಂಥದ್ದು. ಸ್ನೇಹಿತರೆ, ನನಗೆ ಅನ್ಸುತ್ತೆ ಪೊಲೀಸ್ ಅಧಿಕಾರಿಗಳಿಗೆ, ಯಾವುದೇ ಪೊಲೀಸ್ ಅಧಿಕಾರಿಗಳು, ತನಿಖಾ ಅಧಿಕಾರಿಗಳು, CBI ಸಂಸ್ಥೆಯವರು, ಮತ್ತೆ CID, SIT, ಒಟ್ಟಾರೆ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ಒಂದು ಅಪರಾಧ ಆದಾಗ ಕೊಲೆ, ಸುಲಿಗೆ, ಡಕಾಯಿತಿ, ದರೋಡೆಗಳಾದಾಗ ಆ ಒಂದು ಪ್ರಕರಣವನ್ನ ಯಾವ ರೀತಿ ಭೇದಿಸಬೇಕು, ಯಾವ ರೀತಿ ಕಂಡುಹಿಡಿಬೇಕು, ಯಾವ್ಯಾವ ಆಯಾಮಗಳಲ್ಲಿ ಎನ್ಕ್ವೈರಿ ಮಾಡಬೇಕು, ಯಾವ್ಯಾವ ಆಯಾಮಗಳಲ್ಲಿ ನಾವು ಕ್ರಿಮಿನಲ್ಸ್ನ ಹುಡುಕಬೇಕು, ಯಾವ್ಯಾವ ಸಾಕ್ಷ್ಯಗಳ ಮೂಲಕ ಸಾಕ್ಷಿಗಳನ್ನ, ಮಾಹಿತಿಗಳನ್ನ ಕಲೆ ಹಾಕಬೇಕು ಅನ್ನುವಂಥ ಒಂದು ತರಬೇತಿನೇ ಆಗಿರುತ್ತೆ. ಅದಕ್ಕೇನೆ ಅವ್ರು ಪೊಲೀಸರು ಅಂತ ಕರೆಯೋದು. ಒಂದು ಹುಡುಕೋ ಒಂದು ಪ್ರಕ್ರಿಯೆ, ಆ ಥರದ್ದೊಂದು ಮನಸ್ಥಿತಿ, ಟ್ರೈನಿಂಗು ಅವ್ರಿಗಾಗಿರುತ್ತೆ ಪೊಲೀಸ್ ಅಧಿಕಾರಿಗಳಿಗೆ. ಅದಕ್ಕೋಸ್ಕರನೇ ಅವ್ರು ಕಂಡುಹಿಡಿಯೋದು ಮತ್ತೆ ಭೇದಿಸೋದು. ಈ ಸೌಜನ್ಯಳನ್ನ ಕೊಲೆ ಮಾಡಿದಂತಹ, ಅತ್ಯಾಚಾರ ಮಾಡಿದಂತಹ ಈ ಕ್ರಿಮಿನಲ್ಸ್ಗಳಿದ್ದಾರಲ್ಲ, ಆ ಕ್ರಿಮಿನಲ್ಸ್ಗಳಿಗೆ ಇಷ್ಟೆಲ್ಲ ಯಾವುದೇ ರೀತಿ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ಸಾಕ್ಷಿಗಳನ್ನ ನಾಶಪಡಿಸಬೇಕು, ಬಚಾವಾಗಬೇಕು ಅನ್ನುವಂಥ ಅಷ್ಟು ಮಾಸ್ಟರ್ ಮೈಂಡು ಸೌಜನ್ಯಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಅಪರಾಧಿಗಳಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರು ದುಷ್ಟತನವೆಸಗಿದ್ದಾರೆ, ಆದರೆ ಸಾಕ್ಷಿಗಳನ್ನು ನಾಶ ಮಾಡಿಸುವ ಬುದ್ಧಿವಂತಿಕೆ, ಚತುರತೆ ಅವ್ರಿಗೆ ಇರಲಿಕ್ಕಿಲ್ಲ. ಅದನ್ನು ಯಾರು ಕೊಟ್ಟಿರ್ತಾರೆ ಅಂದರೆ ನಾನು ಹೇಳ್ತೀನಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಬಹಳ ಚಿಂತನೆ, ಒಂದು ಭೇದಿಸುವ ಪ್ರಕ್ರಿಯೆ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಅಂದರೆ ನಾನು ಹೇಳೋದಕ್ಕೆ ಹೊರಟೆ ಅಂತಂದರೆ, ಈ ಪ್ರಕರಣದಲ್ಲಿ ಯಾರು ತನಿಖಾಧಿಕಾರಿಗಳು ಘಟನೆ ಆದ ನಂತರವೇ ಸಾಕ್ಷಿಗಳನ್ನು ನಾಶಪಡಿಸಿದ್ರಲ್ಲ, ಅವರು ಸಲಹೆಗಳನ್ನ, ಸೂಚನೆಗಳನ್ನ ಹೀಗೆ ಮಾಡಿ ಅಂತ ಕೊಟ್ಟಿರಬಹುದು. ಯಾಕೆಂದ್ರೆ ಅವ್ರಿಗೆ ಯಾವ್ಯಾವ ಆಯಾಮಗಳಲ್ಲಿ ಹಿಂಗಾದ್ರೆ ಹಿಂಗಾಗತ್ತೆ, ಹಿಂಗ್ ಮಾಡಿದ್ರೆ ಹಿಂಗ್ ಬಚಾವಾಗ್ಬೋದು ಅಂತ ಗೊತ್ತಿರುತ್ತಲ್ಲ, ಹಂಗೆ ಮಾಡಿರ್ತಾರೆ. ಹಂಗೆ ಮಾಡಿರಬಹುದು. ಆ ಒಂದು ಸಲಹೆಗಳ ಮೇರೆಗೆ ಈ ದುಷ್ಟರೆಲ್ಲ ಈ ರೀತಿ ಮಾಡಿರ್ತಾರೆ. ನಾವು ಕೆಲವು ಅನುಮಾನಗಳಿದಾವಲ್ಲ, ಸೌಜನ್ಯಳ ಒಳ ಉಡುಪನ್ನ ಅವ್ರ ಮನೆಗೆ ಹೋಗಿ ತೆಗೆದುಕೊಂಡು ಇದೇ ಕೊಲೆಯನ್ನು ಅತ್ಯಾಚಾರ ಆದ ಸಂದರ್ಭದಲ್ಲಿ ಇದ್ದಂಥ ಒಳ ಉಡುಪು ಅಂತ ಹೇಳಿರೋದು, DNA ನಾಶ ಮಾಡಿರೋದು, ಮತ್ತು ಅಲ್ಲಿದ್ದ ಸ್ಯಾಂಪಲ್ಸನ್ನು ನಾಶ ಮಾಡಿರೋದು, ಮತ್ತು ಸೌಜನ್ಯಳ ಮರ್ಮಾಂಗಕ್ಕೆ ಮಣ್ಣಾಕಿ ಅದೆಲ್ಲ ಸಾಕ್ಷಿಗಳನ್ನು ನಾಶ ಮಾಡಿರೋದು ಈ ಪ್ರಕರಣದಲ್ಲಿ ಗೊತ್ತಿರುವಂಥ ವಿಚಾರಗಳೇ. ಇದೆಲ್ಲವನ್ನು ನೋಡಿದಾಗ ಯಾರೋ ಒಂದಷ್ಟು ವ್ಯವಸ್ಥಿತ ಷಡ್ಯಂತ್ರ ಮಾಡಿರುವಂಥ, ಅಂದರೆ ತಾನು ಹಾಕಿರುವ ಕಾಕಿ ಬಟ್ಟೆಗೆ ದ್ರೋಹ ಬಗೆದಿರುವಂಥ ಅಧಿಕಾರಿಗಳು ಈ ದುಷ್ಟರಿಗೆ ಸಹಾಯ ಮಾಡಿದ್ದಾರೆ, ಈ ರೀತಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ. ಇನ್ನು ಸೌಜನ್ಯ ಪ್ರಕರಣದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವಂಥ ಸಾಕ್ಷಿಗಳ ವಿಚಾರ ಮತ್ತು ಈಗ ನ್ಯಾಯಾಲಯ ಈಗ ಉಳಿದಿರುವ ಸಾಕ್ಷಿಗಳಿಗೆ ರಕ್ಷಣೆ ಕೊಡಬೇಕು ಎಂದಿರುವಂಥ ಒಂದು ಮಹತ್ತರತೆ. ಹಾಗಾಗಿ ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಪ್ರಕರಣದಲ್ಲಿ ಸತ್ಯಕ್ಕೆ ಜಯ ಆಗಬೇಕಾಗಿದೆ, ಅನ್ಯಾಯವನ್ನು ಖಂಡಿಸಬೇಕಾಗಿದೆ. ಸುಮಾರು ಒಂದು 12 ವರ್ಷಗಳ ಈ ನಂತರದ ಈ ಪ್ರಕರಣಕ್ಕೆ ಎನ್ಕ್ವೈರಿ ನಡೆದಾಗ
ಮತ್ತೆ ತನಿಖೆ ನಡೆಸುವಂತ ಅಧಿಕಾರಿಗಳಿಗೆ ಬಹಳ ಚಾಲೆಂಜಸ್ ಇದೆ. ಸತ್ಯ ಗೆಲ್ಲಬೇಕು ಅಂತಂದ್ರೆ ಯಾವ ಮೂಲದಲ್ಲಾದರೂ ಸಹಾಯಗಳಾಗ್ತವೆ, ಸಾಕ್ಷಿಗಳು ಸಿಗ್ತವೆ, ಜನ ಮುಂದೆ ಬಂದು ಸತ್ಯವನ್ನ ಹೇಳ್ತಾರೆ. ತಡವಾಗಿ ಆದರೂ ಪರವಾಗಿಲ್ಲ, ಈಗ ಒಂದು ಆಶಾಕಿರಣ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಸೌಜನ್ಯಾಳ ಈ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಲಿ. ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯಾಗಲಿ. ಕಾನೂನು ತಪ್ಪಿತಸ್ಥರಿಗೆ, ಕಟುಕರಿಗೆ, ದುಷ್ಟರಿಗೆ, ಕ್ರಿಮಿನಲ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೀವೆಷ್ಟೇ ಪ್ರಭಾವದ ಕೋಟೆಯನ್ನು ಕಟ್ಕೊಂಡಿದ್ರು ಕಾನೂನಿನ ಮುಂದೆ ನೀವು ಸಣ್ಣವರು. ಕಾನೂನಿನ ಬಿಗಿಯ ಮುಂದೆ, ಕಾನೂನಿನ ಸತ್ಯದ ಮುಂದೆ ನಿಮ್ಮ ಪ್ರಭಾವ ನಡೆಯಲ್ಲ ಅನ್ನೋ ಸಂದೇಶವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಕಾಯಬೇಕಾಗಿದೆ. ಸೌಜನ್ಯಾಳ ಆತ್ಮಕ್ಕೆ ನ್ಯಾಯ ಸಿಗಬೇಕಾಗಿದೆ. ಸತ್ಯಕ್ಕೆ ಜಯವಾಗಬೇಕಾಗಿದೆ. ಏನಂತೀರಿ? ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.